ಬಂಧುಗಳೇ, ಗೋವಿಂದ ಸವಿರುಚಿ GVR ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ರೆಸಿಪಿ ಸಿಂಪಲ್ ಆಗಿ ಅಷ್ಟೇ ರುಚಿಯಾಗಿ ಹಾಗೂ ನಮ್ಮ ಆರೋಗ್ಯಕ್ಕೆ ಹಿಮೋಗ್ಲೋಬಿನ್, ಪ್ರೋಟೀನ್, ಐರನ್, ಫೈಬರನ್ನು ಹೆಚ್ಚಿಸುವಂಥ ತುಂಬ ಟೇಸ್ಟ್ ಆಗಿರುವಂಥ ರೊಟ್ಟಿ ಚಪಾತಿಯ ಸೈಡ್ ಡಿಶ್ ಹೇಗೆ ಮಾಡೋದಂತ ಶೇರ್ ಮಾಡ್ತಾ ಇದ್ದೀನಿ ಬಂಧುಗಳೇ. ನನ್ನ ಎಲ್ಲ ರೆಸಿಪಿಯನ್ನು ನೀವು ನೋಡಬೇಕಾ? ನಿಮ್ಗೆ ಇಷ್ಟ ಆಗ್ತಾ ಇದೆನಾ? ಹಾಗಾದರೆ ಬನ್ನಿ ಬಂಧುಗಳೇ, ಯಾಕೆ ತಡ ಮಾಡ್ತೀರಾ? ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಅದಾದಮೇಲೆ ಗಂಟೆ ಸಿಂಬಲ್ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ, ಅದಾದಮೇಲೆ ಆಲ್ ಆಪ್ಷನ್ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ, ನಂತರ ಒಂದು ಲೈಕ್ ಕೊಡಿ. ಅವಾಗ ನಾವು ಹಾಕೋ ಎಲ್ಲ ರೆಸಿಪಿಯ ಪ್ರತಿಯೊಂದು ನೋಟಿಫಿಕೇಶನ್ ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ಬರುತ್ತೆ. ಎಲ್ಲರಿಗಿಂತ ಮುಂಚಿತವಾಗಿ ನೀವೇ ನೋಡ್ತೀರಾ. ನೋಡಿದ್ರಲ್ಲ ಬಂಧುಗಳೇ, ಬನ್ನಿ ಹಾಗಾದರೆ ರೆಸಿಪಿ ಶುರು ಮಾಡೋಣ. ಅದಕ್ಕೆ ಏನೇನೆಲ್ಲ ಬೇಕು ಅಂತ ನೋಡೋಣ. ಇದಕ್ಕೆ ನೋಡಿ, ನಾನು ಒಂದು ದೊಡ್ಡ ಬೌಲಿನಿಂದ ಒಂದು ಬೌಲ್ ಈರುಳ್ಳಿ ತಪ್ಪಲ ಅಂತಾರಲ್ವ, ಅದನ್ನು ಸ್ಪ್ರಿಂಗ್ ಆನಿಯನ್ ಅದನ್ನು ಸೇರಿಸ್ಕೊಂಡಿದ್ದೀನಿ, ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ. ಹಾಗೆ ಒಂದು ಸೂಡು ಕೊತ್ತಂಬರಿಯನ್ನು ತೊಳೆದ್ಬಿಟ್ಟು ನೀಟಾಗಿ ಕಟ್ ಮಾಡಿ ಸೇರಿಸ್ಕೊಂಡೆ. ನಂತರ ನೋಡಿ, ಇದು ಕೊತ್ತಂಬರಿ ಸೊಪ್ಪು, ಅದನ್ನು ಕೂಡ ತೊಳೆದ್ಬಿಟ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಹಾಗೆ ಒಂದು ದೊಡ್ಡ ಗಾತ್ರದ ಕ್ಯಾರೆಟ್ ತುರ್ಕೊಂಡಿದ್ದೀನಿ, ಅದನ್ನು ಸೇರಿಸಿದೆ. ಹಾಗೆ ಒಂದು ಸೌತೆಕಾಯಿಯನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಸೇರಿಸ್ತಾ ಇದ್ದೀನಿ. ಇದು ನಿಮಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕಾಗುತ್ತೆ. ಇದು ಎಲ್ಲವನ್ನು ಸೇರಿಸಿ ನಂತರ ಇದರಲ್ಲಿ ನೋಡಿ ಒಂದು ಅರ್ಧ ಸ್ಪೂನ್ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ನಾವು ಕೈಯಿಂದ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಬ್ಲ್ಯಾಕ್ ಸಾಲ್ಟನ್ನು ಸೇರಿಸಿದ್ರೆ ತುಂಬ ಉತ್ತಮ ಬಂಧುಗಳೇ. ಇಲ್ಲ ಅಂದರೆ ನೀವು ಮನೆಯಲ್ಲಿ ಯಾವ ಉಪ್ಪಿದೆ ಅದನ್ನೇ ಸೇರಿಸಿದ್ರೂ ಆಗುತ್ತೆ, ಏನು ಪರವಾಗಿಲ್ಲ, ತೊಂದರೆ ಏನಿಲ್ಲ. ಇದು ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ, ಸೆಂಟ್ರಲಲ್ಲಿ ನಾವು ಹೀಗೆ ತಗ್ಗು ಮಾಡಬೇಕು. ತುಂಬಾ ರುಚಿಯಾಗಿರುತ್ತೆ. ಹಾಗೆ ನಮ್ಮ ಹೆಲ್ತಿ ಕೂಡ ತುಂಬಾ ಒಳ್ಳೆಯದು ಬಂಧುಗಳೇ. ಹೀಗೆ ನಾವು ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೆ ಬೇಕಾಗುವಂಥ ಎಲ್ಲ ಕ್ಯಾಲ್ಸಿಯಂ, ಪ್ರೋಟೀನ್, ಐರನ್ ಎಲ್ಲ ಸಿಗುತ್ತೆ ನಮಗೆ. ಇಲ್ಲಿ ನೋಡಿ, ನಂತರ ನಾವಿಲ್ಲಿ ಒಂದು ಕಪ್ ಹುರಗಡಲೆನ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಇಲ್ಲಿ ನೋಡಿ, ನಾವು ನೈಸಾಗಿ ಪೌಡ್ರ್ ಮಾಡ್ಕೊಂಡೆ ಇದನ್ನ. ಆ ಪೌಡ್ರನ್ನು ಇವಾಗ ನಾವು ತಗ್ಗು ಮಾಡ್ಕೊಂಡಿದ್ದೀಲ್ವಾ ಅದರಲ್ಲೇ ಸೇರಿಸ್ತಾ ಇದ್ದೀನಿ. ಈ ಪೌಡ್ರನ್ನ ಸ್ವಲ್ಪ ನಾವು ಹೀಗೆ ಬಟ್ಲ ಆಕಾರವಾಗಿ ಮಾಡ್ಕೋಬೇಕು. ಈ ಪೌಡ್ರನ್ನ ಇದನ್ನ ಪಕ್ಕಕ್ಕಿಡೋಣ. ನಂತರ ಗ್ಯಾಸನ್ನು ಹಚ್ಚಿಬಿಟ್ಟು ಒಂದು ಪಾತ್ರೆಯನ್ನು ಇಟ್ಟು ಅದರಲ್ಲಿ ಒಂದು 2 ಸ್ಪೂನು ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. ಅದು ಎಣ್ಣೆ ಬಿಸಿ ಆದ ನಂತರ ಒಂದು 3 ಹಸಿಮೆಣಸಿನಕಾಯಿನ ಚಿಕ್ಕಗೆ ಕಟ್ ಮಾಡಿದ್ದು, ಹಾಗೆ 1 ಸ್ಪೂನು ಜೀರಿಗೆ. ಸ್ವಲ್ಪ ಜೀರಿಗೆ ಜಾಸ್ತಿನೇ ಬೇಕು ಬಂಧುಗಳೇ. ಇದಕ್ಕೆ ಸ್ವಲ್ಪ ಎಣ್ಣೆ ಮತ್ತು ಜೀರಿಗೆ ಸ್ವಲ್ಪ ಜಾಸ್ತಿ ಇದ್ರೇ ಇದು ಚೆನ್ನಾಗಿರುತ್ತೆ. ಇದು ಚೆನ್ನಾಗಿ ನಮಗೆ ಜೀರಿಗೆ ಮತ್ತು ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗಬೇಕು. ಇದು ಚೆನ್ನಾಗಿ ಫ್ರೈ ಆದ ನಂತರ ಇಲ್ಲಿ ನೋಡಿ, ನಾವು ತಗ್ಗು ಮಾಡ್ಕೊಂಡಿವಲ್ವಾ, ಈ ಬಿಸಿ ಬಿಸಿ ಇರುವ ಎಣ್ಣೆ, ಈ ಒಗ್ಗರಣೆನ ಅದರಲ್ಲೇ ಸೇರಿಸ್ಬಿಡ್ಬೇಕು ನಾವು. ಅದು ಹಾಕಿದ ತಕ್ಷಣ ನಮಗೆ ಸೊರ್ರ ಅಂತ ಕೊತ ಅಂತ ಕುದಿಬೇಕು. ನಮ್ಮ ಪುಟಾಣಿ ಹಿಟ್ಟು, ಹುರುಗಡಲೆ ಹಿಟ್ಟಿನಲ್ಲಿ ಕುದಿಬೇಕು ಬಂಧುಗಳೇ. ಇದನ್ನ ಇವಾಗ ಒಂದು 5 ರಿಂದ 10 ನಿಮಿಷ ಮುಚ್ಚಿಡೋಣ. ಟೈಮ್ ಇದ್ರೆ ನಾವು ಜಾಸ್ತಿ ಹೊತ್ತು ಮುಟ್ಟಿಡ್ಬೋದು. ನಾವು ಮುಂಚೆ ಮಾಡಿದರೆ ನಾವು ಊಟಕ್ಕೆ ಬರೋ ಟೈಮ್ನಲ್ಲಿ ಇದನ್ನು ಕಲಸಿದ್ರೆ ತುಂಬಾ ಒಳ್ಳೆಯದು ಬಂಧುಗಳೇ. ಅಷ್ಟರಲ್ಲಿ ನಮಗೆಲ್ಲನೂ ಇದು ನಮ್ಮ ಬಿಸಿ ಅನ್ನೋದೆಲ್ಲನೂ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ. ನಮ್ಮ ಹಿಟ್ಟೆಲ್ಲ ಚೆನ್ನಾಗಿ ಅದು ಒಂಥರ ಕರುತ್ತರ, ಎಣ್ಣೆಯಲ್ಲಿ ಕರುತ್ತರ ಆಗಿರುತ್ತೆ. ನಮಗೆ ಟೈಮ್ ಇಲ್ಲ ಅಂತಂದರೆ ನೀವು ಆವಾಗಲೇ ಕೂಡ ಮಿಕ್ಸ್ ಮಾಡ್ಕೋಬಹುದು. ಟೇಸ್ಟ್ ಇರಲ್ಲ ಅಂತಲ್ಲ, ಹಾಗೆ ಸ್ವಲ್ಪ ಮುಚ್ಚಿಟ್ಟು ನಾವು ಮಾಡೋದ್ರಿಂದ ಟೇಸ್ಟ್ ತುಂಬಾ ಹೆಚ್ಚಾಗಿರುತ್ತೆ ಬಂಧುಗಳೇ. ಇದನ್ನು ನಾವು ಹೀಗೆ ಕೈಯಿಂದನೇ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು, ಕೈಯಿಂದ ಕಲಿಸ್ಬೇಕು. ಹೇಳ್ತಾರಲ್ವಾ, ಒಬ್ಬೊಬ್ಬರು ಕೈ ರುಚಿ ತುಂಬಾ ರುಚಿ ಇರುತ್ತೆ ಅಂತೆ. ಅಮ್ಮ ಮಾಡ್ತಿರೋ ಅಡುಗೆ ತುಂಬಾ ರುಚಿಯಾಗಿರ್ತಿತ್ತು. ಅವ್ರು ಸಿಂಪಲ್ ಆಗಿ ಹೀಗೆ ಮಾಡಿಕೊಟ್ರು ಕೂಡ ಅಮೃತ ಇದ್ದಾಗಿರ್ತಿತ್ತು. ನಮ್ಮ ಅಮ್ಮನ ಹಾಗೇನೆ ನಮ್ಮ ಅತ್ತಿ ಕೈ ರುಚಿ ಕೂಡ ಹಾಗೆ ಇರ್ತಿತ್ತು ಬಂಧುಗಳೇ. ಹಾಗಾಗಿ ನಾವು ಇಂಥದ್ದೆಲ್ಲ ಮಾಡಬೇಕಾದ್ರೆ ಜಾಸ್ತಿ ಸ್ವಲ್ಪ ನಾವು ಕೈಯಿಂದನೇ ಮಾಡೋದ್ರಿಂದ ಕೈ ರುಚಿ ಅಂತ ಹೇಳ್ತಾರಲ್ವಾ, ತುಂಬ ಜನ ಹೇಳ್ತಿರ್ತಾರೆ ಅವ್ರ ಕೈ ರುಚಿ ಭಾಳ ಚೆನ್ನಾಗಿತ್ರಿ ಅಂಥೇಳಿ. ನೋಡಿ, ಹೀಗೆ ಚೆನ್ನಾಗಿ ನಾವು ಕೈಯಿಂದನೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಲಿಸಿದ್ರೆ ನಮ್ಮ ಟೇಸ್ಟು ತುಂಬಾ ರುಚಿಯಾಗಿರುತ್ತೆ.
ಎಲ್ಲನೂ ನಾವಿದರಲ್ಲಿ ಮಸಾಲ ಎಲ್ಲ ಸೇರಬೇಕು, ನಾವು ಹಾಕಿರೋ ಮಸಾಲೆ ಎಲ್ಲಕ್ಕೂ ಸೇರಬೇಕು ನಮಗೆ. ಹಾಗೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದರಲ್ಲಿ ನೋಡಿ ಎಲ್ಲ ನಮಗೆ ಆರೋಗ್ಯಕ್ಕೆ ಉಪಯುಕ್ತ ಆಗುವಂಥ ಸಾಮಗ್ರಿಗಳೇ ಇದಾವೆ ಇದರಲ್ಲಿ. ಈ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ನೋಡಿ ಎಷ್ಟು ಕ್ವಾಂಟಿಟಿ ಇತ್ತು, ನಮಗೂ ಫುಲ್ ಇತ್ತು, ನಮ್ಮದು ಈ ಬೌಲ್ ಫುಲ್ ಇತ್ತು ನಮಗೆ. ಇವಾಗ ನೋಡಿ ನಮಗೆ ಕ್ವಾರ್ಟರ್ ಕ್ವಾಂಟಿಟಿ ಆಗಿದೆ, ಅಂದರೆ ಕಾಲು ಭಾಗ ಕ್ವಾಂಟಿಟಿ ಆಗಿದೆ ನೋಡಿ. ಇವಾಗ ನಾವು ಕಲಸಿದ ಮೇಲೆ ಆ ಥರ ನಾವು ಕಲಿಸ್ಬೇಕು, ಅಂದರೆ ಟೇಸ್ಟ್ ಸಖತ್ತಾಗಿರುತ್ತೆ, ಚೆನ್ನಾಗಿರುತ್ತೆ. ಇವಾಗ ನೋಡಿ ಸ್ಪೂನಿನ ಸಹಾಯದಿಂದ ನಾನೀಗ ಕಲಿಸ್ತಾ ಇದ್ದೀನಿ. ನೀವು ಫಸ್ಟೇ ಸ್ಪೂನಿನ ಸಹಾಯದಿಂದ ಹೀಗೆ ಕಲಸಿದ್ರೆ ಟೇಸ್ಟ್ ಇರಲ್ಲ ಬಂಧುಗಳೇ. ನಮ್ಮ ಕೈಯಿಂದ ಕಲಸಿದ್ರೇ ನಮ್ಮ ಕೈ ರುಚಿ ಬರುತ್ತೆ ಅದಕ್ಕೆ. ಇವಾಗ ನೋಡಿ ರೆಡಿ ಆಯಿತು ನಮ್ಮದು ಚಪಾತಿ ರೊಟ್ಟಿ ಸೈಡ್ ಡಿಶ್ ರೆಡಿ ಆಯಿತು. ಇವಾಗ ನೋಡಿ ನಾವು ಸರ್ವ್ ಮಾಡ್ತಾ ಇದ್ದೀವಿ. ಚಪಾತಿ ರೊಟ್ಟಿ ಅಂತೂ ಎಕ್ಸಲೆಂಟ್ ಟೇಸ್ಟ್ ಬಂಧುಗಳೇ, ಸೂಪರ್ ಆಗಿರುತ್ತೆ. ನೀವು ಒಂದ್ಸಲ ಮಾಡಿಕೊಂಡು ಹೇಗಿತ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಇಷ್ಟ ಆದರೆ ಬಂಧು ಸರ್ಕಲ್ಗೆ ಶೇರ್ ಮಾಡಿ, ಅವರು ಕೂಡ ಇದರ ಪ್ರಯೋಜನ ಪಡೀಲಿ. ಸೂಪರ್ ಆಗಿರುವಂಥ ಎಲ್ಲ ಹಸಿ ತರಕಾರಿ ಸೊಪ್ಪಿನಿಂದ ಮಾಡಿರುವಂಥ ನಮ್ಮ ಈ ಸೈಡ್ ಡಿಶ್ ರೆಡಿ ಆಯಿತು. ನೋಡಿದ್ರಲ್ವ ಬಂಧುಗಳೇ, ಹೇಗೆ ಅನಿಸ್ತು ರೆಸಿಪಿ? ಇಷ್ಟ ಆಯ್ತಾ? ಬನ್ನಿ ಇವತ್ತಿನ ರೆಸಿಪಿ ಇಲ್ಲಿಗೆ ಮುಗಿಸೋಣ. ಇನ್ನೊಂದು ರೆಸಿಪಿಯಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.